ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಬಿಸಿಲಿಲ್ಲ ಅಂದರೆ ನನಗೆ ಟೆನ್ಷನ್ನೇ ಹೋಗುತ್ತೆ. ಚಳಿ ಮೋಡ ನೋಡಿ ಹೆಂಗೆ ಎಷ್ಟು ಸಕ್ಕತ್ತ ಕಾಣಿಸ್ತದೆ. ಬೆಳಗ್ಗೆ ಬಂದು ಆಚೆ ನೋಡೋದ್ರಲ್ಲಿರೋಂಥ ಖುಷಿ ಇನ್ನೇನು ಇದ್ರಲ್ಲೂ ಸಿಗೋಲ್ಲ ನನಗೆ. ಎದ್ದು ಬಂದು ಫಸ್ಟ್ ಆಚೆ ನೋಡ್ತೀನಿ. ಫಸ್ಟ್ ಎದ್ದಿದ ತಕ್ಷಣ ನಮ್ಮ ಹಸ್ಬೆಂಡ್ ನನ್ನ ಮಗಳ ಮುಖ ನೋಡಿ ಎದ್ದು ಆಚೆ ಬಂದು ಇದನ್ನು ನೋಡೋದು. ನೆಕ್ಸ್ಟ್ ಬಂದು ನೋಡೋದೇ ಅಡುಗೆ ಮನೆ ಮುಖನ. ನೈಟ್ ಅಷ್ಟು ಕ್ಲೀನ್ ಮಾಡಿ ನಿಮಗೆ ತೋರಿಸಿದ್ದೀನಿ ಹಿಂದಿನ ಬ್ಲಾಗಲ್ಲಿ. ಮತ್ತೆ ಇಷ್ಟೆಲ್ಲ ಇದೆ ಪಾತ್ರೆ. ಸೊ ಇವತ್ತು ಟೈಮ್ ಇಲ್ಲ, ಜಲ್ದಿ ರೆಡಿಯಾಗಿ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಆಫೀಸ್ಗೆ ಹೋಗಿದ್ದೇನೆ. ಆಫೀಸಲ್ಲೂ ಏನು ನಾನು ಊಟ ಮಾಡಿದ್ದು ಕೂಡ ವ್ಲಾಗ್ ಮಾಡ್ಕೊಳಕ್ಕಾಗಿಲ್ಲ. ಟಿಫನ್ ತಿಂದಿದ್ದ. ಸಂಜೆ ಬರುವಾಗ ಹಂಗೆ ಸ್ವಲ್ಪ ಬಜ್ಜಿ ವಡೆ ಮತ್ತು ಸಮೋಸ ತಂದಿದ್ದೆ. ಅದನ್ನ ತಿಂದು ಮತ್ತೆ 8 ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಎಸ್ ಗೈಸ್, ಇವಾಗ ಟೈಮ್ ಬಂದು 8 ಗಂಟೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ವಿ, ತಿಂದು. ಸೊ ಇನ್ನೇನಿಲ್ಲ, ಅಡುಗೆ ಬೇಳೆ ಸಾರು ಮಾಡಿದ್ದಾರೆ ಅಮ್ಮ, ಅನ್ನ ಬೇಳೆ ಸಾರು. ಅದಕ್ಕೊಂದು ಸ್ವಲ್ಪ ಹಪ್ಪಳ ಹಾಕೋಣ ಅಂತ. ಮತ್ತು ಅವಲಕ್ಕಿ ಇದೆ. ಈ ಅವಲಕ್ಕಿ ಇದ್ದರೆ ನನ್ನ ಮಗಳು ತಿಂದು ಎಲ್ಲ ಹಾಗೆ ಹಸಿನೇ ತಿಂತಾಳೆ. ಅದಕ್ಕೆ ಅದನ್ನು ಉಳಿಸೋದೇ ಬೇಡ, ಫ್ರೈ ಮಾಡಿ ಇಟ್ಬಿಡೋಣ. ಒಂಚೂರು ಮಿಕ್ಸ್ಚರ್ ಥರ ಖಾರ ಕಡಿಮೆ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಟ್ರೆ ತಿನ್ಕೊತಾಳೆ. ಅವಲಕ್ಕಿ ಅಂತ ಕೊಟ್ಟರೆ ಸುಮ್ಮನೆ ಹಸಿ ತಿಂದರೆ ಹೊಟ್ಟೆ ನೋವು ಬರುತ್ತೆ, ಜಾಸ್ತಿ ರೂಢಿ ಮಾಡ್ಕೊತಾ ಇದ್ದಾಳೆ ಅಂತ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಇರೋದಷ್ಟು ನೋವು ಮಾಡಿ ಇಟ್ಬಿಡ್ತೀನಿ. ಮತ್ತು ಅದು ಮಾಡಿದ್ರೆ ಇನ್ನೇನಿಲ್ಲ. ಇವತ್ತು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಮಾಡಿಬಿಟ್ಟು ಊಟ ಮಾಡಿ ಮಲಗ್ತೀನಿ. ನಾಳೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಇಷ್ಟು ದಿನ ದೇವ್ರ ಮನೆಗೆ ಹೋಗ್ತಾ ಇರಲಿಲ್ಲ ನಾನು. ನಾಳೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಫಸ್ಟು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಆಫೀಸ್ಗೆ ಹೋಗಿ ಬರ್ತೀನಿ. ಮತ್ತು ಸಂಜೆ ಬಂದು ಎಲ್ಲ ಕ್ಲೀನ್ ಮಾಡಿ ವಾಶ್ರೂಮ್ ಎಲ್ಲ ತೊಳೆದು ತಲೆಗೆ ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ನ್ಯೂ ಇಯರ್ ಹೇಗಿರುತ್ತೆ ಅಂತ ಆಮೇಲೆ ವಿಡಿಯೋ ಹಾಕ್ತೀನಿ. ನೀವೇ ನೋಡಿ, ಸರ್ಪ್ರೈಸ್ ಒಂಥರ ಚೆನ್ನಾಗಿರುತ್ತೆ ಈ ಸತಿ ನ್ಯೂ ಇಯರು. ಬೇರೆಯವ್ರ ಥರ ಅಲ್ಲ, ಇದು ಡಿಫ್ರೆಂಟಾಗಿರುತ್ತೆ. ಏನು ಇರ್ತಾ ಅಂತ ನಿಮಗೆ ನಾಳಿದ್ದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ಬನ್ನಿ ಮಿಕ್ಸ್ಚರ್ ಮಾಡ್ಕೊಂಬಿಡೋಣ. ಎಣ್ಣೆ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಕಾದಿದ ತಕ್ಷಣ ಕಡಲೆ ಬೀಜ ಹಾಕ್ಕೊಳ್ತೀನಿ. ಈ ಸ್ಟವಲ್ಲಿ ಇಟ್ಕೋಬೋದು, ಇದು ಉರಿ ಜಾಸ್ತಿ. ಮತ್ತು ಈ ಕಡೆ ಎಂಡರ್ ಇರ್ತೀವಲ್ಲ, ಅವಳು ಅಡ್ಡ ಬಂದಿರ್ತಾಳೆ ನನ್ನ ಮಗಳು, ಹಿಂಗೆ ಕಾಯಿಗಿಲ್ ಮೇಲೆ ಬೀಳುತ್ತೆ ಅಂತ ಸ್ವಲ್ಪ ಹಿಂದಿಂದೆ ಒಲೆ ಜಾಸ್ತಿ ಯೂಸ್ ಮಾಡ್ತೀನಿ. ಮುಂದಿಂದಂದರೆ ಅರ್ಜೆಂಟ್ ಕುಕ್ಕರು ಆ ಥರದ್ದು ಇಡ್ತೀನಿ. ಆಲ್ಮೋಸ್ಟಾಗಿ ನಿಧಾನಕ್ಕೆ ಮಾಡೋಂಥದ್ದು ಫ್ರೈಯಿಂಗ್ ಅಂತೆಲ್ಲ ಇದ್ದರೆ ಹಿಂದೆಗಡೆನೇ ಇಡ್ತೀನಿ. ಎಣ್ಣೆ ಇನ್ನೂ ಕಾದಿಲ್ಲ ಅಂದ್ಕೊತೀನಿ. ಇನ್ನೊಂಚೂರು ಕಾಯಬೇಕು, ಕಾಯ್ದು ಹಪ್ಪಳ ಹಾಕಿದ್ದೀನಿ. ಈಗೇನು ಉಪ್ಪು ಜಾಸ್ತಿ ಇರುತ್ತೆ ಅಂತ ಒಂದು 4 ಹಾಕಿದ್ದೀನಿ. ಬೇಕಾದ್ರೆ ಆಮೇಲೆ ಲಾಸ್ಟಲ್ಲಿ ಹಾಕ್ಕೊತೀನಿ. ಈಗ ಕಡಲೆ ಬೀಜ ಫ್ರೈ ಮಾಡ್ಕೊತೀನಿ. ಅವಲಕ್ಕಿ ಫ್ರೈ ಮಾಡ್ಕೊತಾ ಇದ್ದಾರೆ, ಅಮ್ಮ ಹೆಲ್ಪ್ ಮಾಡ್ತಾವ್ರೆ. ಇದು ವೀಡಿಯೋ ಮಾಡ್ಕೊತಾ ಇದ್ದೀನಲ್ಲ, ಮತ್ತು ಅವಲಕ್ಕಿ ಸೀದೋಗುತ್ತೆ ಅಂದ್ಬಿಟ್ಟು ಅವ್ರು ಎತ್ತುತ್ತವ್ರೆ, ನಾನು ಮೇಲೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡು ಕೊಟ್ವಿ. ನನ್ನ ಮಗಳು ತಿಂದಿದ್ದು ಅಷ್ಟೇ. ಹಸಿ ತಿಂದು ಇದನ್ನು ತಿನ್ಬೇಕಂದ್ರೆ ಅವಳಿಗೆ ಕಷ್ಟ ಆಗ್ತಾಯಿದೆ. ಎಸ್ ಗೈಸ್, ಅವಲಕ್ಕಿ ಮಿಕ್ಸ್ಚರ್ ಮಾಡಿದ್ದಾಯಿತು ಆಗಲಿ ಖಾಲಿ ಆಗಕ್ಕೆ ಬಂದಿದೆ. ಜಾಸ್ತಿ ಅಂತ ತಂದಿರಲಿಲ್ಲ. ಅವಳೆಲ್ಲಿ ತಿಂದ್ಬಿಡ್ತಾಳೋ ಅಂತ ಇರೋದನ್ನು ಫಸ್ಟ್ ಮಾಡೋಣ, ಅದನ್ನು ತಿನ್ಸೋಣ. ಅವಳು ತಿಂತಾಳೆ ಅಂದರೆ ಮಾಡಿ ಇಡೋಣ. ಡೈಲಿ ಅವಳು ಕ್ರೇವಿಂಗ್ ಆದಾಗ ಅವಲಕ್ಕಿನ ತಿನ್ನಬೇಕು ಅನ್ಸ್ದಾಗ ಅಟ್ಲೀಸ್ಟ್ ಇದು ಕೊಟ್ಟು ಹಸಿದನ್ನು ತಿನ್ನೋದನ್ನು ಕಡಿಮೆ ಮಾಡೋಣ ಅಂತ ಮಾಡಿದ್ದೀನಿ. ಅವಳು ತಿಂತಾಳೆ ಇಲ್ವೋ ಫಸ್ಟ್ ನೋಡೋಣ ಅಂತ. ತಿಂತಾವಳೆ. ತಿಂದ್ಲು ಅಂದರೆ ತಂದುಬಿಟ್ಟು ಇನ್ನೊಂದಷ್ಟು ಮಾಡಿ ಸ್ಟೋರ್ ಮಾಡಿಡ್ತೀನಿ. 1 ವೀಕ್ಗೆ ಆಗೋಷ್ಟು. 1 kg ಆ ಥರ ಮಾಡಿಟ್ರೆ 1 ವೀಕ್ಗೆ ಆಗಂಗೆ ಆಗುತ್ತೆ. ಸೊ ಹಂಗೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡೋಣ. ಫಸ್ಟ್ ತಿನ್ನಲಿ ಇವತ್ತು. ನಾಳೆ ಒಂಚೂರು ಎತ್ತಿಟ್ಟಿನಿ ಒಂದು ಚಿಕ್ಕ ಬಟ್ಲಲ್ಲಿ ಸ್ವಲ್ಪ, ಅದನ್ನು ನಾಳೆ ಹಾಕ್ಕೊಡ್ತೀನಿ. ನಾಳೆನೂ ತಿಂದು ಅಂದರೆ ಬೇಕಾದ್ರೆ ನಾಳೆ ತಂದು ಮಾಡಿ ಇಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆ ತುಂಬ ಜಾಸ್ತಿ ಕೆಲಸ ಇದೆ. ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ನೆನ್ನೆನೂ ಕೆಲಸ ಜಾಸ್ತಿ ಆಯಿತು. ನೈಟ್ ಬೇರೆ ಅವಳು ಹೀಗೆ ಅವಲಕ್ಕಿ ಮತ್ತು ಅಕ್ಕಿನ ತಿಂದ್ಬಿಟ್ಟು ಗೊತ್ತಿಲ್ದಿರ ನಾವು ನೋಡದೇ ಇರೋ ಟೈಮಲ್ಲಿ ಎತ್ಕೊಂಡು ತಿಂದ್ಬಿಟ್ಟಿದ್ದಾಳೆ. ಅದು ತಗ್ಲಾಕೊಂಡು ಮಾಡಿರೋ ಊಟ ಎಲ್ಲ ವಾಂತಿ ಮಾಡಿ ನೈಟು ಅದು ಮಲಗೋಷ್ಟೊತ್ತಿಗೆ ಕ್ಲೀನ್ ಮಾಡಿ ಮುಗ್ಸೋಕ್ಕೆ 1 ಗಂಟೆ ಆಯಿತು ನೈಟು.
ಅದನ್ನೆಲ್ಲ ಏನು ವ್ಲಾಗಲ್ಲಿ ಏನು ಹೇಳೋದು ಅಂತ ಸುಮ್ಮನೆ ಅದೇ. ಸೊ ಬೆಳಗ್ಗೆ ಎದ್ದು ಮತ್ತೆ ಆಫೀಸ್ಗೆ ಹೋಗಲೇಬೇಕು, ರೊಟೀನ್, ಡೈಲಿ ರೊಟೀನ್ ಥರ ಹಿಂಗೆ. ಸೊ ನಾಳೆ ಕೆಲಸ ಜಾಸ್ತಿ ಇದೆ. ನಾಳೆ ಒಂದು 11 ಗಂಟೆವರೆಗೂ ಒಂದು ವ್ಲಾಗ್ನ ಮಾಡ್ತೀನಿ. 11 ಗಂಟೆ ಆದಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ದು ಡಿಫ್ರೆಂಟಾಗಿರುತ್ತೆ. ಸೊ ಅದರದ್ದು ನ್ಯೂ ಇಯರ್ ವ್ಲಾಗ್ ಅಂತಲೇ ನ್ಯೂ ಇಯರ್ ಫಸ್ಟ್ದು ವ್ಲಾಗ್ ಅಂತಲೇ ಸಪ್ರೇಟಾಗಿ ಮಾಡ್ತೀನಿ, ನೋಡೋಣ. ಸೊ ಯಾರೂ ಇಲ್ಲಿವರೆಗೂ ವೀಡಿಯೋಸ್ ನೋಡ್ತಾ ಇಲ್ಲ, ಬಟ್ ಐ ಹೋಪ್ ಒಂದಲ್ಲ ಒಂದಿನ ಅದು ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಇಟ್ಕೊಳ್ಳೋಣ, ಬಿ ಪಾಸಿಟಿವ್ ಅಂತ ಥಿಂಕ್ ಮಾಡೋಣ ಅದಕ್ಕೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವ್ಲಾಗ್ನಲ್ಲಿ ಅಂತ ಹೇಳ್ತಾ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಎಲ್ಲರಿಗೂ. ಚೆನ್ನಾಗಿ ಎಂಜಾಯ್ ಮಾಡಿ ಹೊಸ ವರ್ಷ. ಮತ್ತೇನು ಹೊಸದಾಗಲ್ಲ, ಅವತ್ತೊಂದು ದಿನ ಹೊಸದಿರುತ್ತೆ. ಇರೋ ಕಮಿಟ್ಮೆಂಟ್ ಹಾಗೆ ಇರುತ್ತೆ, ಇರೋ ತಲೆನೋವುಗಳು ಹಾಗೆ ಇರುತ್ತೆ, ಇರೋ ಜೀವನ ಹಾಗೆ ಇರುತ್ತೆ. ಅದೇ ಕೆಲಸ, ಅದೇ ಮನೆ, ಅದೇ ಕಮಿಟ್ಮೆಂಟು, ಅದೇ ಸಾಲ, ಇಲ್ಲಿ ದುಡಿ ಅಲ್ಲಿ ಹಾಕು, ಇದೇ ಆಗುತ್ತೆ. ಬಟ್ ಏನಂದರೆ ಹೊಸ ವರ್ಷ ಅಂತ ನಾವು ಕ್ಯಾಲೆಂಡ್ರನ್ನ ಚೇಂಜ್ ಮಾಡ್ಕೋಬೇಕು, ಅಷ್ಟು ಬಿಟ್ಟರೆ ಇನ್ನೇನೂ ಇರಲ್ಲ. ನೋಡೋಣ ಹೇಗಾಗುತ್ತೋ ನಡ್ಕೊಂಡು ಹೋಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.